ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಕಾವೇರಿ 2 ತಂತ್ರಾಂಶ ವ್ಯವಸ್ಥೆಯಲ್ಲಿ ಜಂಟಿ ಅಭಿವೃದ್ಧಿ ಕರಾರು ಪತ್ರ ಬಡಾವಣೆ ನಿರ್ಮಾಣ ಸಂಬಂಧ ಡೇಟಾ ನಮೂದು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಾಗಿದ್ರೆ ಬನ್ನಿ ನೇರವಾಗಿ ತಂತ್ರಾಂಶದ ಒಳ ಹೋಗಿ ಜಂಟಿ ಅಭಿವೃದ್ಧಿ ಕರಾರು ಪತ್ರದ ಡೇಟಾ ನಮೂದು ಮಾಡುವ ವಿಧಾನವನ್ನ ಅರ್ಥೈಸಿಕೊಳ್ಳೋಣ. ನೀವೀಗ ಬಳಕೆದಾರರ ಮುಖಪುಟವನ್ನ ಗಮನಿಸ್ತಿದ್ದೀರಿ. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೀನಿ. ಈ ಸಂಬಂಧ ಮಾಹಿತಿಯನ್ನ ಪೂರ್ಣವಾಗಿ ಓದ್ಕೊಂಡು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೇಚರ್ ಆಫ್ ಡಾಕ್ಯುಮೆಂಟ್ ಅಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆರ್ಟಿಕಲ್ ನಲ್ಲಿ ಅಗ್ರಿಮೆಂಟ್ ಆಫ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ ಆರ್ಟಿಕಲ್ ನಲ್ಲಿ ಆರ್ಟಿಕಲ್ 5F ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಾನು ಡೇಟಾ ನಮೂದು ಮಾಡುತ್ತಿರುವುದು ಜಂಟಿ ಅಭಿವೃದ್ಧಿ ಕರಾರು ಪತ್ರ ಬಡಾವಣೆ ಸಂಬಂಧ. ಹೀಗಾಗಿ ಅಗ್ರಿಕಲ್ಚರ್ ಪ್ರಾಪರ್ಟಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ, ತಾಲೂಕನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಆನಂತರ ಹೋಬಳಿಯನ್ನ ಆಯ್ಕೆ ಮಾಡಿಕೊಂಡು ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ರಸ್ತೆಯನ್ನ ಆಯ್ಕೆ ಮಾಡಿಕೊಂಡು ಸರ್ವೆ ನಂಬರ್ ಅನ್ನ ನಮೂದು ಮಾಡ್ತಾ ಇದ್ದೀನಿ. ಭೂಮಿ ತಂತ್ರಾಂಶದಿಂದ ಮಾಹಿತಿ ಬಂದಿದೆ, ಇದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 2 ಎಕರೆ 34 ಗುಂಟೆ ಜಮೀನಿದೆ. ಸೆಲೆಕ್ಟ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಆ ನಂತರ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಸಿಕ್ಕಿದೆ, ಇದನ್ನ ಗಮನಿಸಿಕೊಂಡು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಆನಂತರ ಈ ಅಭಿವೃದ್ಧಿ ಕರಾರಿ ಪತ್ರದಲ್ಲಿ ನಮೂದಾಗಿರುವ ವಿಸ್ತೀರ್ಣವನ್ನ ನಮೂದಿಸ್ತಾ ಇದ್ದೀನಿ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವನ್ನ ನಮೂದು ಮಾಡ್ತಾ ಇದ್ದೀನಿ. ಹಾಗೂ ಡಿಸ್ಕ್ರಿಪ್ಷನ್ ಆಫ್ ದಿ ಪ್ರಾಪರ್ಟಿಯನ್ನ ನಮೂದು ಮಾಡಿದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಪಕ್ಷಗಾರರ ಮಾಹಿತಿಯನ್ನ ಭರ್ತಿ ಮಾಡುವಂತಹ ಪರದೆಯನ್ನ ಗಮನಿಸ್ತಿದ್ದೀರಿ. ಪಕ್ಷಗಾರರಾದ ಎಕ್ಸಿಕ್ಯೂಟೆಂಟ್ 1 ನ ವಿವರವನ್ನ ಭರ್ತಿ ಮಾಡ್ತಾ ಇದ್ದೀನಿ. ಎಕ್ಸಿಕ್ಯೂಟೆಂಟ್ 1 ನ ಮಾಹಿತಿಯನ್ನ ಭರ್ತಿ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಹಾಗೆ ಎಕ್ಸಿಕ್ಯೂಟೆಂಟ್ 2 ನ ಮಾಹಿತಿಯನ್ನ ಭರ್ತಿ ಮಾಡ್ತಾ ಇದ್ದೀನಿ. ಎಕ್ಸಿಕ್ಯೂಟೆಂಟ್ 2 ಅನ್ನ ಕ್ಲೈಮೆಂಟ್ ಮಾಡ್ತಾ ಇದ್ದೀನಿ. ಹಾಗೂ ಎಕ್ಸಿಕ್ಯೂಟೆಂಟ್ ವಿವರವನ್ನ ಭರ್ತಿ ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ 2 ಕ್ಲಿಕ್ ಮಾಡ್ತಾ ಇದ್ದೀನಿ. ಮೂವ್ ಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಆನಂತರ ಪ್ರೆಸೆಂಟರ್ ಅನ್ನ ಆಯ್ಕೆ ಮಾಡಿಕೊಂಡು ಮೇಕ್ ಪ್ರೆಸೆಂಟರ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಇಬ್ಬರು ಐಡೆಂಟಿಫೈಯರ್ ಮಾಹಿತಿಯನ್ನ ಭರ್ತಿ ಮಾಡ್ತಾ ಇದ್ದೀನಿ. ಐಡೆಂಟಿಫೈಯರ್ 2 ನ ವಿವರವನ್ನ ಭರ್ತಿ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಈಗ ನಾವು ಜಂಟಿ ಅಭಿವೃದ್ಧಿ ಕರಾರು ಪತ್ರದ ಬಹಳ ಪ್ರಮುಖವಾದ ಘಟ್ಟದಲ್ಲಿದ್ದೇವೆ. ಈಗ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಪರದೆಯನ್ನ ನೀವು ಗಮನಿಸ್ತಿದ್ದೀರಿ. ಈ 2 ಎಕರೆ 34 ಗುಂಟೆ ಜಮೀನಿಗೆ ನಾನು ಮೊದಲು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಇದ್ದೀನಿ. ಇದನ್ನ ಡ್ರೈ ನೋ ಸೋರ್ಸ್ ಆಫ್ ಇರಿಗೇಷನ್ ಬ್ಲಾಕ್ ಸಾಯಿಲ್ ಅಂತ ಇದೆ. 1,76,000 ರೂಪಾಯಿ ಇದೆ ಪರ್ ಎಕರ್. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ವ್ಯಾಲ್ಯೂಯೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. 5,02,000 ರೂಪಾಯಿಗಳು ಇದರ ಮಾರುಕಟ್ಟೆ ಮೌಲ್ಯ ಆಗಿದೆ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಪರದೆ ಕಾಣಿಸ್ತಾ ಇದೆ. ನಾವು ಈ ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ 2 ಎಕರೆ 34 ಗುಂಟೆಗೆ ವ್ಯಾಲ್ಯೂಯೇಷನ್ ಮಾಡಿದ್ವಿ. ಈಗ ನಾನ್ ಅಗ್ರಿಕಲ್ಚರ್ ವ್ಯಾಲ್ಯೂಯೇಷನ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿ ಸೈಟ್ ಏರಿಯಾ ವಿಭಾಗದಲ್ಲಿ ಒಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲಿ ಎಷ್ಟು ಪರ್ಸೆಂಟ್ ಲ್ಯಾಂಡ್ ಅನ್ನ ಸೈಟ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಆ ಏರಿಯಾವನ್ನ ಸ್ಕ್ವೇರ್ ಮೀಟರ್ ನಲ್ಲಿ ಇಲ್ಲಿ ನಮೂದು ಮಾಡಬೇಕಾಗತ್ತೆ. ನಾನು ಉದಾಹರಣೆಗೆ 2 ಎಕರೆ 34 ಗುಂಟೆ ಜಮೀನನ್ನ ಸ್ಕ್ವೇರ್ ಮೀಟರ್ಗೆ ಕನ್ವರ್ಟ್ ಮಾಡುವಾಗ ನನಗೆ 11,537 ಸ್ಕ್ವೇರ್ ಮೀಟರ್ಸ್ ಆಗತ್ತೆ. ಇದರಲ್ಲಿ 54% ಅನ್ನ ನಾನು ಸೈಟ್ ಏರಿಯಾ ಆಗಿ ತಗೊಂಡಾಗ 6,229.98 ಪ್ರದೇಶ ಸ್ಕ್ವೇರ್ ಮೀಟರ್ ನಲ್ಲಿ ಒಟ್ಟು ಸೈಟ್ ಏರಿಯಾ ಆಗತ್ತೆ. ಈ ಏರಿಯಾಗೆ ನಾನೀಗ ನಾನ್ ಅಗ್ರಿಕಲ್ಚರ್ ರೇಟ್, ರೆಸಿಡೆನ್ಷಿಯಲ್ ರೇಟ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಿದ್ದೀರಿ. ವ್ಯಾಲ್ಯೂಯೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. 49,84,000 ರೂಪಾಯಿಗಳು ಇದರ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಬಂದಿದೆ. ಈಗ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೀವು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ನಲ್ಲಿ ರೇಷಿಯೋ ಅಂತ ಇರುತ್ತೆ. ಇದರಲ್ಲಿ ಜಮೀನಿನ ಮಾಲೀಕರ ಶೇರ್ ಎಷ್ಟು ಮತ್ತು ಡೆವಲಪ್ಮೆಂಟ್ ಮಾಡುತ್ತಿರ್ತಕ್ಕಂತಹ ಡೆವಲಪರ್ನ ಶೇರ್ ಎಷ್ಟು ಅನ್ನೋದನ್ನ ಇಲ್ಲಿ ನಿಗದಿಪಡಿಸಬೇಕಾಗತ್ತೆ. ಇಲ್ಲಿ ಲ್ಯಾಂಡ್ ಓನರ್ನ ರೇಷಿಯೋ ಎಷ್ಟಿದೆ ಅಂತ ಹೇಳಿ ನಮೂದು ಮಾಡ್ತಾ ಇದ್ದೀನಿ. ನಾನು 30% ಲ್ಯಾಂಡ್ ಓನರ್ಗೆ ಹೋಗುತ್ತೆ ಅಂತ ಹೇಳಿ ನಮೂದು ಮಾಡ್ತಾ ಇದ್ದೀನಿ. ಅದೇ ರೀತಿ ಮನಿ ಪೇಡ್ ಬೈ ದ ಓನರ್, ಲ್ಯಾಂಡ್ ಓನರ್ ಏನಾದ್ರೂ ಡೆವಲಪರ್ಗೆ ಇಲ್ಲಿ ದುಡ್ಡು ಕೊಡ್ತಾ ಇದ್ರೆ ಆ ಮೊತ್ತವನ್ನ ಇಲ್ಲಿ ನಮೂದು ಮಾಡಬೇಕು. ನಾನು ಇಲ್ಲಿ ಯಾವುದು ಹಣ ಸಂದಾಯ ಮಾಡ್ತಿಲ್ಲ ಅಂತ ಹೇಳಿ ಬರ್ದಿದ್ದೀನಿ, 0 ಅಂತ ನಮೂದು ಮಾಡಿದ್ದೀನಿ. ಅದೇ ರೀತಿ ಮನಿ ಪೇಡ್ ಬೈ ದ ಬಿಲ್ಡರ್,
ಅಂದ್ರೆ ಬಿಲ್ಡರ್ ಏನಾದ್ರೂ ಲ್ಯಾಂಡ್ ಓನರ್ಗೆ ಹಣ ಕೊಡ್ತಾ ಇದ್ದಾರಾ ಅಂತ ನಾನಿಲ್ಲೊಂದು 2 ಲಕ್ಷ ರೂಪಾಯಿಗಳನ್ನ ನಮೂದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅನ್ನುವ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೀವು ಮಾರ್ಕೆಟ್ ವ್ಯಾಲ್ಯೂ ಅನ್ನ ಗಮನಿಸ್ತಿದ್ದೀರಿ. ಈಗ 16,95,200 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂಷನ್ ಬಂದಿದೆ. ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಆಗಿದೆ ಅಂತಂದ್ರೆ, ನಾವು ನಾನ್ ಅಗ್ರಿಕಲ್ಚರ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 54% ನಂತೆ ಸೈಟ್ ಏರಿಯಾವನ್ನ ಗುರ್ತು ಮಾಡಿದ್ವಿ. ಅದಕ್ಕೆ 49,84,000 ರೂಪಾಯಿಗಳು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಬಂತು. ಆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅನ್ನ ಗಣನೆಗೆ ತೆಗೆದುಕೊಂಡು ಮತ್ತು ಅಗ್ರಿಕಲ್ಚರ್ ವ್ಯಾಲ್ಯೂಯೇಷನ್ ಮಾಡಿದಾಗ ನಮಗೆ ಬಂದಂತಹ 5,02,000 ರೂಪಾಯಿಗಳ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅನ್ನ ಗಮನಿಸಿಕೊಂಡು ಭೂಮಿಯ ಮಾಲೀಕರಿಗೆ ಹೋದಂತಹ 30% ರೇಷಿಯೋ ಏನಿದೆ, ಈ 30% ರೇಷಿಯೋದ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲಿ 70% ಮಾಲೀಕರಿಗೆ ಹೋದಂತ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇವೆರಡನ್ನೂ ಗಮನಿಸಿದಾಗ ಮಾರ್ಕೆಟ್ ವ್ಯಾಲ್ಯೂಯೇಷನ್ ನಾನ್ ಅಗ್ರಿಕಲ್ಚರ್ ರೇಟ್ ಮಾಡಿದಾಗ 30% ಲ್ಯಾಂಡ್ ಓನರ್ಗೆ ಹೋದಂತಹ ಮೊತ್ತ ಅಧಿಕವಾಗಿತ್ತು. ಹೀಗಾಗಿ 30% ಅಧಿಕವಾದಂತಹ ಮೊತ್ತ ಮತ್ತು ಬಿಲ್ಡರ್ ಲ್ಯಾಂಡ್ ಓನರ್ಗೆ ಕೊಟ್ಟಂತಹ 2 ಲಕ್ಷ ರೂಪಾಯಿಗಳನ್ನ ಗಣನೆಗೆ ತೆಗೆದುಕೊಂಡು ಒಟ್ಟು 16,95,200 ರೂಪಾಯಿಗಳು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಗಿ ಬಂದಿದೆ. ನಾನಿಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಜಂಟಿ ಅಭಿವೃದ್ಧಿ ಕರಾರು ಎಷ್ಟು ಪುಟಗಳಲ್ಲಿ ತಯಾರಾಗಿದೆ ಆ ಪುಟ ಸಂಖ್ಯೆಯನ್ನ ನಮೂದು ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸ್ತಿದ್ದೀರಿ ಮಾರ್ಕೆಟ್ ವ್ಯಾಲ್ಯೂ 16,95,200 ರೂಪಾಯಿ ಇದೆ. ಅದಕ್ಕೆ ಗೌರ್ಮೆಂಟ್ ಡ್ಯೂಟಿ 33,904 ರೂಪಾಯಿಗಳು ಬಂದಿದೆ. ಮಾರ್ಕೆಟ್ ವ್ಯಾಲ್ಯೂಗೆ 2% ಕ್ಯಾಲ್ಕುಲೇಟ್ ಆಗಿದೆ. ಅದೇ ರೀತಿ ರಿಜಿಸ್ಟ್ರೇಷನ್ ಫೀ ಕೂಡ 1% ಕ್ಯಾಲ್ಕುಲೇಟ್ ಆಗಿದೆ. ಸ್ಕ್ಯಾನಿಂಗ್ ಫೀಸ್ ಬಂದಿದೆ. ಒಟ್ಟು ಸರ್ಕಾರಕ್ಕೆ ಈ ಜಂಟಿ ಅಭಿವೃದ್ಧಿ ಕರಾರು ಪತ್ರದ ನೋಂದಣಿಗೆ 51,136 ರೂಪಾಯಿಗಳನ್ನ ಭರಿಸಬೇಕಾಗತ್ತೆ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೀವು ಸಂಪೂರ್ಣ ವಿವರವನ್ನ ಗಮನಿಸ್ತಿದ್ದೀರಿ. ಡೇಟಾ ನಮೂದು ಮಾಡಿದ ಸಂಪೂರ್ಣ ವಿವರವನ್ನ ಗಮನಿಸ್ತಿದ್ದೀರಿ. ನೀವಿಲ್ಲಿ ಜಂಟಿ ಅಭಿವೃದ್ಧಿ ಕರಾರು ಪತ್ರದ ನೀವು ತಯಾರು ಮಾಡಿರುವಂತಹ ಜಂಟಿ ಅಭಿವೃದ್ಧಿ ಕರಾರು ಪತ್ರವನ್ನ 5 MB ಮೀರದಂತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಹಾಗೆ ಅನಕ್ಷರ್ ವಿಭಾಗದಲ್ಲಿ ದಸ್ತಾವೇಜಿಗೆ ಸಂಬಂಧಪಟ್ಟಂತ ಇತರೆ ದಾಖಲೆಗಳು ಮತ್ತು ಪಕ್ಷಗಾರರ ಗುರುತಿನ ಪುರಾವೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಎಕ್ಸಿಕ್ಯೂಷನ್ ಡೇಟ್ ಅನ್ನ ನಮೂದು ಮಾಡಬೇಕು. ಆ ನಂತರ ಇದು ಯಾವ ಉಪನೋಂದಣಾಧಿಕಾರಿ ವ್ಯಾಪ್ತಿಗೆ ಬರುತ್ತೆ ಅದು ಸ್ವಯಂ ಮಾಪನವಾಗಿರುತ್ತೆ. IT ಆಕ್ಟ್ ನ ಕೆಳಗಡೆ 2 ಡಿಕ್ಲರೇಷನ್ಸ್ ಇದೆ. ಇದನ್ನ ಓದಿ ಒಪ್ಪಿಗೆ ಸೂಚಿಸಿ ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈ ವಿಡಿಯೋ ತುಣುಕಿನಲ್ಲಿ ಜಂಟಿ ಅಭಿವೃದ್ಧಿ ಕರಾರು ಪತ್ರ ಸಂಬಂಧ ಯಾವ ರೀತಿ ಡೇಟಾ ನಮೂದನ್ನ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.